ಹೆಡ್ ಪಾಯಿಂಟ್ಗಳು ಅಷ್ಟೇ ಕೇಳ್ಕೊಂತ ಹೋಗ್ತಾನೆ. ಯಾವ ತಾಲೂಕ್ನರು, ಯಾವ ತಾಲೂಕು, ಯಾವ ಜಿಲ್ಲಾ, ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲಾ, ಯಾವ ಊರು. ಅಲ್ಲ, ಮೊದಲು ನಿಮ್ಮ ಹೆಸರು ಏನು, ಅವರು ಎಲ್ಲಿಂದ ಬಂದ್ರಿ? ನಾವು ಇಲ್ಲೇ ಶಿಕಾರ್ಪುರ ತಾಲೂಕು ಮಟ್ಟಿಕೋಟೆರೆ, ಇದೇ ಊರದೇ. ನಮಸ್ಕಾರ, ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡುವಂಥ ಸ್ವತಂತ್ರ ಗ್ರಾಮ ಅಂದರೆ ಭಾರತ ದೇಶದ ಸ್ವತಂತ್ರ ವೀರಗಲ್ಲು ಎಲ್ಲೈತೆ ಅಂದರೆ ಅದು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದಲ್ಲಿ ವೀರಭದ್ರನ ಜಗಲಿಯಲ್ಲಿ ಐತಿ. ಯಾಕಂದರೆ ಇತಿಹಾಸನ ತಿರುಚಿ ಹೇಳಬಾರ್ದು, ಸತ್ಯ ಹೇಳಬೇಕು. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಒಂದು ಶಿಕಾರಿಪುರ ತಾಲೂಕು, ಈ ಶಿಕಾರಿಪುರ ತಾಲೂಕಿಗೆ ಶಿಕಾರಿಪುರ ಅಂತ ಏನು ಯಾಕೆ ಹೆಸರು ಬಂತು, ಇದಕ್ಕಿಂತ ಮುಂಚೆ ಯಾವ ಹೆಸರಿತ್ತು, ಅದಕ್ಕಿಂತ ಮುಂಚೆ ಯಾವ ಹೆಸರಿತ್ತು, ಈ ಒಂದು ಶಿಕಾರಿಪುರ ಸುತ್ತಳತೆಯಲ್ಲಿರ್ತಕ್ಕಂಥ ಈ ಮದಗಾಕೆರೆಯಲ್ಲಿ ಕೆಂಚಮ್ಮ ಹೆಂಗೆ ಹುಟ್ಟಿದ್ಲು, ಆಕೆ ಹೆಂಗೆ ಬಂದ್ಲು, ಆಮೇಲೆ ಇಲ್ಲಿ ಶಂಕರಾಚಾರ್ಯರು ಮತ್ತು ರೇವಣಸಿದ್ದರು, ಇಲ್ಲೊಂದು ಇತಿಹಾಸ ಐತಿ. ಈ ಕೆರೆ ಕರ್ನಾಟಕದಾಗ 5 ಕೆರೆ ಒಳಗಡೆ ಇತಿಹಾಸದ ಕೆರೆ ಇದು ಒಂದು ಐತಿ. ಇಂಥ ಒಂದು ಇತಿಹಾಸದ ಬಗ್ಗೆ ನಾನು ಒಂದಿಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ. ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು, ಈ ಶಿಕಾರಿಪುರ ತಾಲೂಕಿನಾಗ ವೀರಭದ್ರ ಆಗಿರಲಿ, ಶರಣಿ ಅಕ್ಕ ಮಾದೇವಿ ಆಗಿರಲಿ, ಶರಣಿ ಮದಗ ಮಾಸರ್ ಕೆಂಚಮ್ಮ ಆಗಿರಲಿ, ಆಮೇಲೆ ಉಚ್ಚರಾಯ ಆಂಜನೇಯ ಆಗಿರಲಿ, ಈ ಇಂಥವರ ಒಂದು ಇತಿಹಾಸ ಇಲ್ಲಿ ಯಾಕೆ ಒಂದು ನೆಲೆ ಆಗೈತಿಪ್ಪ ಅಂದ್ರೆ ಈ ಶಿಕಾರಿಪುರಕ್ಕೆ ಶಿಕಾರಿಪುರ ಅಂತ ಯಾಕೆ ಬಂತು, ಈ ಶಿಕಾರಿಪುರದ ಹಿಂದಿನ ಹೆಸರು ಏನಿತ್ತು, ಅದರ ಹಿಂದಿನ ಹೆಸರು ಏನಿತ್ತು, ಮತ್ತು ಈ ಮದಗಾಕೆರೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೀನಿ. ಹೆಂಗಪ್ಪ ಅಂದರೆ ಹಿಂದೆ ಮಲ್ಯ ಅಂತಂದು ಒಬ್ಬ ಪ್ರಜೆ ಇದ್ದ. ಆತ ಮಲ್ಯ ಅನ್ನೋನು ಅದಕ್ಕೆ ಈ ಒಂದು ಶಿಕಾರಿಪುರ ತಾಲೂಕಿಗೆ ಮಲೇನಹಳ್ಳಿ ಅಂತ ಹೆಸರು ಬಂತು. ಆ ನಂತರ ಇಲ್ಲೇ ಶಿವಶರಣೆಯರು ಉದ್ಭವಗೊಂಡ್ರು. ಆ ಶಿವಶರಣೆಯರು ಉದ್ಭವಗೊಂಡಾಗ ಇದಕ್ಕೆ ಮಹಾದಾನಪುರ ಅಂತ ಹೆಸರು ಬಂತು. ಆಮೇಲೆ ಮಹಾದಾನಪುರ ಹೋಗಿ ಈಗ ಶಿಕಾರಿಪುರ ಅಂತ ಹೆಸರು ಯಾಕೆ ಬಂತಂದ್ರೆ ಹಿಂದೆ ಇಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನನಂತ ಇಸ್ಲಾಂದವರು ಬಂದು ಇಲ್ಲಿ ಶಿಕಾರಿ ಆಡಕ್ಕಂತ ಬಂದಾಗ ಇಲ್ಲಿ ಅವರು ವಾಸ್ತವ್ಯ ಹೂಡಿ ಇಲ್ಲಿ ಸ್ವಲ್ಪ ದಿನ ಇದ್ದಾಗ ಇದಕ್ಕೆ ಬಿದಿರು ಕಳ್ಳಿ ಅವು ಇವು ಎಲ್ಲ ಇದ್ವು. ಯಾಕೆಂದರೆ ಈ ಕೆರೆ ಆಳ ಅಳಿತೆ ಗೊತ್ತಿಲ್ಲ, ಇದ್ರ ಪವಾಡ ದೊಡ್ಡದೈತಿ. ಆ ಪವಾಡನ ಮುಂದಿನ ಇದರಲ್ಲಿ ಹೇಳ್ತೀನಿ. ಆದರೆ ಶಿಕಾರಿಪುರದ ಅಂತ ಯಾಕೆ ಬಂತಂದ್ರೆ ಇಲ್ಲಿ ಅವರು ಶಿಕಾರಿ ಆಡಕ್ಕೆ ಬಂದಿದ್ದಕ್ಕೆ ಶಿಕಾರಿಪುರ ಅಂತ ನಾಮಕರಣ ಮಾಡಿ ಹೋದರು. ಹೋಗಿಂದಾಗ ಇಲ್ಲಿ ಶಕ್ತಿ ಎಂಥದ್ದು ಆಂಜನೇಯಂದ್ರೆ 3 ಮಂದಿ ಶಕ್ತಿ ಐತಿ. ಒಂದು ಹುಚ್ಚರಾಯ, ಶಿಕಾರಿಪುರದ ಹುಚ್ಚರಾಯ ಆಂಜನೇಯ, ಆಮೇಲೆ ಸಾತೇನಹಳ್ಳಿ, ಆಮೇಲೆ ಸಂತಾನ ಭಾಗ್ಯ ಕೊಡಂತ ಆಂಜನೇಯ, ಆಮೇಲೆ ಕದ್ರಮುಂಡ್ರಿಗೆ ಕಳ್ಳ ಆಂಜನೇಯ. ಇವರು 3 ದೈವ ಶಕ್ತಿ ಒಂದು ಈ ಶಿಕಾರಿಪುರಕ್ಕೆ ಕೂಡಿ ಬಂದಿತ್ತು. ಆಮೇಲೆ ಈ ಮದಗಾಕೆರೆ ಒಳಗಡೆ ಮದಗ ಮಾಸರ್ ಕೆಂಚಮ್ಮನ ದೇವಸ್ಥಾನ ಯಾಕೆ ಇಲ್ಲಿ ಉದ್ಭವ ಆತಂದ್ರೆ ಆಕೆ ಹಿಂದೆ ದೊಡ್ಡ ರಾಕ್ಷಸಿ. ಹಿಂದೆ ಇದು ಕೆಳಗಿ ರಾಜ ಕಟ್ಟಿದಂಥ ಕೆರೆ, ಇದು ಮಲ್ಲನಗೌಡ ಕಟ್ಟಿಲ್ಲ, ಇದು ಮಲ್ಲನಗೌಡ ಅಭಿವೃದ್ಧಿ ಮಾಡಿದ ಕೆರೆ ಇದು. ಆ ಸಂದರ್ಭದಲ್ಲಿ ಇಲ್ಲಿ ಶಂಕರಾಚಾರ್ಯರು ಇಲ್ಲಿ ಯಾಕೆ ಬಂದು ನೆಲೆ ಆದರು, ಇಲ್ಲಿ ಅವ್ರದ್ದೇನು ಕೆಲಸ ಇತ್ತು ಅಂತಂದಾಗ ಇಲ್ಲಿ 2 ರಾಕ್ಷಸಗಳು ಈ ಕೆಳದಿ ರಾಜ ಕಟ್ಟಿದ ಕೆರೆಯ ಒಳಗಡೆ ಮಳೆ ನೀರು ಬಂದಿದ್ದನ್ನು ನಿಂತಿದ್ದ ನೀರನ್ನು ಕುಡಿದು ಮಲಿನ ಮಾಡಿದ್ರು. ದನ ಕರುಗಳು ಬಂದಿದ್ದವನ್ನ ತಿನ್ನಕತ್ತಿದ್ವು, ಆಮೇಲೆ ಮನುಷ್ಯರು ಬಂದವ್ರನ್ನ ತಿನ್ನಕತ್ತಿದ್ವು. ಇದನ್ನು ಕಂಡು ಶಂಕರಾಚಾರ್ಯರು ಬಂದು ಆ 2 ರಾಕ್ಷಸಗಳಿಗೆ ತಡೆ ಹಿಡಿದು ಇಂಥವು ಮಾಡೋದು ನೀವು ತಪ್ಪಾಗೈತಿ, ನಿಮಗೆ ಉಗ್ರವಾದಂಥ ಶಿಕ್ಷೆ ಕೊಡ್ತೀನಿ ಅಂತಂದು ಅವರು ಶಿಕ್ಷೆ ಕೊಟ್ಟು 2 ಬಂಡಿಗಲ್ಲು ಮಾಡಿದರು. ಅವನು ಮಾಡಿ ಅವಾಗ ಅವರು ಮುಕ್ತಿ ಕೇಳಿದ್ರು. ಯಾರ ಹತ್ರ? ಶಂಕರಾಚಾರ್ಯರ ಹತ್ರ. ಮುಕ್ತಿ ಏನಂತ ಕೇಳಿದ್ರು, ಇಲ್ಲ ನಾವು ಮಾಡಿದ ತಪ್ಪಾಗೈತಿ, ಅದಕ್ಕೆ ಪ್ರತಿಫಲ ನಾವು ಉಂಟೇವಿ, ನಮಗೆ ಮುಕ್ತಿ ಕೊಡಪ್ಪ ತಂದೆ ಅಂತ ಕೇಳಿದಾಗ ಈ ಕೆರೆನ ಹೆಂಗೆ ಮಲಿನ ಮಾಡಿರಿ, ಆಮೇಲೆ ಇಲ್ಲಿ ದನ ಕರುಗಳನ್ನ ಹೆಂಗೆ ತಿಂದಿರಿ, ಮನುಷ್ಯರು ಹೆಂಗೆ ತಿಂದಿರಿ, ಆ ಶಾಪ ಮುಕ್ತಿ ಆಗಬೇಕಂದ್ರೆ ಈ ಕೆರೆಗೆ ಒಂದು ಆಹಾರ ಬೇಕಾಗೈತಿ. ಆಹಾರಕ್ಕೆ ಯೋಗ್ಯವಾದಂಥ ನೀನೇ ಅದಕ್ಕೆ ಉತ್ತರಾಧಿಕಾರಿಯಾಗಿದ್ದೀ, ನಿನಗೆ ಒಂದು ಪುನರ್ಜನ್ಮ ಕೊಡ್ತೀನಿ ಗಂಡ ಹೆಂಡತಿಗೆ. ಆದರೆ ನೀವು ಮಲ್ಲನಗೌಡನ ಮಗ ಆಗಿ ಬಸವರಾಜ ಹುಟ್ಟಲಿ, ಪುಟ್ಟನಗೌಡನ ಮಗಳಾಗಿ ಕೆಂಚಮ್ಮ ಆಗಿ ಹುಡ್ತಾರೆ. ಹುಟ್ಟಿಂದಾಗ ಅವರು ದಿನಗಳ ಕಳೆದಂಗೆ ಅವ್ರಿಗೊಂದು ಗಂಡು ಮಗುನೂ ಆಕತಿ. ಆದಾಗ ಆಕಿ ಒಂದು ಪವಾಡಗಳು ಭಾಳ ಮಾಡಿದಾಳೆ ಇಲ್ಲಿ. ಆಕಿ ಒಬ್ಬ ರಾಜ ಬಂದಂತ, ರಾಜ ಬಂದು ಈ ಕೆರೆ ನೋಡಿ ಏಟಿದ್ದು ಕೆರೆ ಅನ್ನಂತ
ಈ ಕೆರೆ ಆಳತೆ ಗೊತ್ತಿಲ್ಲಪ್ಪ ನಿನಗೆ ಅಂತ ಹೇಳಿದ್ಲಂತ. ಈ ಕೆರೆ ಆಳತಿ ಏನು ಸೂರ್ಯ ಮುಳುಗೋದ್ರೊಳಗೆ ನಿನ್ನ ಮುಂದುಗಡೆ ಬಂದು ನಿಂದಿರ್ತೀನಿ ಕೆರೆ ಅಳತಿ ತೊಗೊಂಡು ಅನ್ನಂತ. ಆಗಲಿಲ್ಲ ಅಂದ್ರೆ ಕುದುರೆ ರುಂಡನ ಕಡ್ದು ಬಿಸಾಕಿ ಹೋಗ್ತಾನೆ ಅನ್ನಂತ. ಅವಾಗ ಅದನ್ನ ಸುತ್ತಾಕ ಆಗಲಿಲ್ಲ ಅವನಿಗೆ, ಆಗಲೇ ಕುದುರೆ ರುಂಡ ಕಡ್ದು ಹೋದ್ನಂತ. ಮಲ್ಲನಗೌಡನಿಗೆ ಮಾತು ಕೊಟ್ಟಿದ್ಲಂತ. ಆ ಮಾತಿನ ಪ್ರಕಾರ ಆಕಿ ನಡ್ಕೊಳ್ತಾ ಇಲ್ಲ ಅಂತಂದು ಅನುಮಾನ ಪಟ್ಟು ಆಕಿ ತವ್ರ ಮನೆಗೆ ಹೋಗಿ ಎಲ್ಲರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಮಾವ, ನಾಳೆ ಕೆರೆಗೆ ಹಾರ ಆಗಬೇಕು. ಮಲ್ಲನಗೌಡನಿಗೆ ಸೊಸಿಗೆ ಮಾವಾಗ ಅಷ್ಟೇ ಗೊತ್ತಿದ್ದಿದ್ದೆ, ಬೇರೆ ಯಾರಿಗೆ ಹೊಡಿಸಿ ಹೇಳಿದ್ದಿಲ್ಲ ಅವ ಮಲ್ಲನಗೌಡ. ಅವ ರೈತರಿಗೆ ಸಹಾಯ ಮಾಡ್ಬೇಕಂತಂದು ಅವನು ಆ ರೀತಿಯಾಗಿ ಈ ಒಂದು ಇದನ್ನು ಕೆರೆನ ಅಭಿವೃದ್ಧಿ ಮಾಡಿದ್ದ. ಕೆರೆಗೆ ಮತ್ತೆ ನೀರು ಬೀಳಿಲ್ಲ ಅವತಿ ಕೇಳಿದ್ದಕ್ಕೆ ಅವರು ರಾಜ ಪಂಡಿತರು ಏನು ಹೇಳಿದ್ರು, ಇದಕ್ಕೆ ಒಂದು ಆಹಾರ ಬೇಕು, ಅದು ನಿಮ್ಮ ಹಿರೇ ಸೊಸಿ ಕೇಳ್ತೈತಿ ಅಂತಂದು. ಅವಾಗ ಒಂದು ಮಗುನೂ ಹುಡ್ತೈತಿ. ಅವಾಗ ಬಸವರಾಜನ್ ಅಂತ ಆಕಿ ಗಂಡ ತೆರಿಗೆ ದುಡ್ಡು ಪಡಿಲಿಕ್ಕೆ ಕುದುರೆ ಮೇಲೆ ಹೊಂಟೊತ್ನಾಗ ಆಕಿ ಅಡುಗೆ ಮಾಡಿ ಮೊಸರು ಬುತ್ತಿ ಮಾಡಿ ಕಟ್ಟಿದ್ಲಂತ. ಕಟ್ಟಿ ಅದಕ್ಕೆ ಕೈ ಇಟ್ಟು ನನ್ನ ಗಂಡಿಗೆ ಎಲ್ಲಿ ಹಸುವಾಕತಿ ಅಲ್ಲಿ ಅದನ್ನ ಬಿಚ್ಚಿದ್ರೆ ಬಿಸಿಯಾಗೇ ಇರ್ಬೇಕಂತಂದು ಆಶೀರ್ವಾದ ಮಾಡಿ ಕಳಿಸಿದ್ಲಂತ. ಅವನು 6 ತಿಂಗಳು ಸುತ್ತಿ ಬರೋದ್ರೊಳಗೆ ಇಲ್ಲಿ ಆಗ್ಲಾಕಿ ಕೆರೆ ಒಳಗೆ ಮಣ್ಣಾಗಿದ್ಲಂತ. ಅವಾಗ ಕೆರೆ ಮಡಿ ಆಗಿತ್ತಂತ, ಮೀನು ಮೀನು ಈಸಾಡಕತ್ತಿದ್ವು ಅಂತ. ಅವನು ಅಲ್ಲಿ ಬಂದು ಕೆರೆ ಅಂತೇಳಿ ಬಂದು ನಿಂತಾಗ ಇದೇನು ಪವಾಡ ಅಂತಂದು ಆಶ್ಚರ್ಯ ಪಟ್ಟಾಗ ಮೀನುಗಳು ಹಸ್ಕೊಂಡವಲ್ಲ ಅಂತಂದು ಆ ಬುತ್ತಿನ ಅವಾಗ ತೆಗೆದು ಆ ಮೀನಕ್ಕೆ ಹೋಗದ್ನಂತ. ಒಗೆದ್ಲೆ ಆಕಿ ಮದುವೆ ಮಾಸ್ತರ ಕೆಂಚಮ್ಮ ರಾಕ್ಷಸಿ ಆಕಿ ಗಂಡು ಬಂದಿದ್ದನ್ನು ನೋಡಿ ಆ ಅನ್ನ ಬುತ್ತಿ ಚೆಲ್ಲಿದ್ದನ್ನು ನೋಡಿ ಅದನ್ನೆಲ್ಲ ಸೆರಗಿನಾಗ ಅದನ್ನೆಲ್ಲ ಕೂಡಿಕರಣ ಮಾಡ್ಕೊಂಡು ಇಟ್ಕೊಂಡ್ಲಂತ. ಇವತ್ತು ಯಾರೋ ಮದುವೆ ಆಗಲಿ ಅದೇ ಒಂದು ಅಕ್ಕಿ ಕಾಳು ಅಂತಂದು ಮಾಡ್ಕೊಂಡಂಥ ಇತಿಹಾಸ ಐತಿ. ಆಮೇಲೆಗೆ ಒಬ್ಬ ರಾಕ್ಷಸಿಗೂ ದೇವಸ್ಥಾನ ಕಟ್ಟಿದಂಥ ಇತಿಹಾಸ ನಮ್ಮ ಈ ಶಿಕಾರಿಪುರ ತಾಲೂಕು ಮದಗಾದ ಒಳಗಡೆ ಐತಿ. ಮತ್ತು ಚಾಮುಂಡಿ ಬೆಟ್ಟದಾಗ ಮಹೇಶನ ಒಂದು ಇತಿಹಾಸನೇ ಐತಿ. ರಾಕ್ಷಸರಿಗೆ ಒಂದು ದೇವಸ್ಥಾನ ಕಟ್ಟಿದ್ದು. ಹಂಗೆ ಈ ಮದಗಾ ಮಾಸ್ತರ ಕೆಂಚಮ್ಮ ಅವನ ಶಂಕರಾಚಾರ್ಯ ಆಸೆ ಈಡೇರಿಸಿ ಅವಂದು ಆಸೆ ಈಡೇರಿಸಿ ಇವತ್ತಾಕಿ ದೇವಸ್ಥಾನದಲ್ಲಿ ದೇವ್ರಾಕಿ ಕುಂತಾಳ. ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಐತಿ, ತಿರುಪತಿ ತಿಮ್ಮಪ್ಪಂದು. ಬೇಕಾದಷ್ಟು ಕೋಟಿ ಗಂಟ್ಲೆ ದುಡ್ಡು ಐತಿ ಅವನಂತಲೇ. ಅವಾಗ ಯಾರು ಸಾಲ ಕೇಳಕ್ಕೆ ಬಂದ್ರೂ ಸಾಲ ಕೊಡೋಕ್ಕಿಂತ ಅವಾಗ ಏನ್ರಿ ರೈತರಿಗೆ ಯಾರು ಬಂದು ಕೇಳಿದ್ರೆ ಕೊಡ್ತಿಲ್ಲಂತ, ಅದು ಹೊಳ್ಳಿ ಕೊಡಬೇಕಾಗಿತ್ತಂತ. ಹಂಗೆ ಹಾಕಿದ ಒಂದು ಪವಾಡ ನಡೀತಾ ಬಂತು. ಇಲ್ಲಿ ರೇವಣಸಿದ್ರು ಯಾಕೆ ಬಂದು ಇಲ್ಲಿ ತಪ್ಪಭೂಮಿಯಲ್ಲಿ ಬೆಂಚಿ ಮಡಿ ಒಳಗಡೆ ಬಂದರು ಅಂದರೆ, ಈ ಬೆಂಚಿ ಮಡಿ ಒಳಗಡೆ ಬರೋ ಮುಂದೆ ಅವರು ಕುಡುಪಲಿಯಲ್ಲಿ 2 ರಾಕ್ಷಸಗಳಿದ್ವು. ಕುಡುಪಲಿ, ಮಾದಾಪುರ, ಎಡಗೋಡ ಅಂತಂದು ಆ 3 ಊರು ಗಡಿ ಒಳಗಡೆ ಅಲ್ಲಿ ರಾಕ್ಷಸರುಗಳು ಹಾವಳಿ ಜಾಸ್ತಿ ಆಗಿತ್ತಂತ. 6 ಗಂಟೆ ಒಳಗನೆ ಊರು ಸೇರ್ಬೇಕಾಗಿತ್ತಂತ 3 ಊರವರು. ಅವಾಗ ಅಲ್ಲಿ ರೇವಣಸಿದ್ರು ಬಂದ್ರಂತ. ಬಂದು ಬಸವಣ್ಣನ ಗುಡಿ ಕಟ್ಟಿದ್ರಂತ. ಅಲ್ಲಿ ಗುಡಿ ಅಂತೇಳಿ ಕುಂತಾರಂತ. ಎಲ್ಲ ಜನ ಹೋಗೋರು ಬರೋರು ನೋಡಿ ಇಲ್ಲೇ ಕೂತಿಪ್ಪ, ರಾಕ್ಷಸಗಳು ಬರೋ ಟೈಮ್ ಆಯ್ತು, ಬಂದ್ಬಿಡು ನಮ್ಮ ಜೊತೆಲೇ ಅಂದ್ರಂತ. ನಾ ಬರಂಗಿಲ್ಲ, ಇಲ್ಲೇ ಇರ್ತೀನಿ ಅನ್ನಂತ. ಸಾಯ ಆಸೆ ಸಾಯಿ ಹೋಗತ್ತಂದು ಅವ್ರವರಷ್ಟು ಹೋದ್ರಂತ. ಅವಾಗ ಇವ ರಾತ್ರಿ ಒಂದು 12 ಗಂಟೆ ಸುಮಾರು 2 ಬ್ರಾಹ್ಮಣ ರಾಕ್ಷಸಗಳು ಬಂದ್ವು ಅಂತ. ಬಂದು ಇನ್ನೇನು ಅವ್ನು ತಿನ್ನಕಂತ ಬಂದಾಗ ಅವ್ನು 3ನೇ ಕಣ್ಣು ತೆಗೆದು ನೋಡಿದಾಗ ಅವಾಗ 2 ಕಬ್ಬಣ ದುಂಡುಗಳು ಮಾಡಿ ಇಟ್ಟನಂತ. ಅಲ್ಲಿಂದ ಕುಮದ್ವತಿ ನದಿ ಐತಲ್ಲ, ಆ ನದಿ ಹಳ್ಳ ಹಿಡ್ಕೊಂಡು ಬಂದಂತ. ಬಂದು ಸೀದಾ ಎಲ್ಲಿ ಬಂದು ಕವಾಸ್ಪುರ ಐತಲ್ಲ, ಈ ಕವಾಸ್ಪುರ ಐತಲ್ಲ ಅಲ್ಲಿ ಬಂದು ಒಬ್ಬ ಸಾಬ್ರ ಅವನು ಕುಲ್ಮಿ ಇಟ್ಟಿದ್ದಂತ. ಆ ಕುಲ್ಮಿಯಲ್ಲಿ 2 ದುಂಡುಗಲ್ಲು ಕೊಟ್ಟನಂತ. ಇದನ್ನ ತಲವಾರು ಮಾಡಪ್ಪ ಅಂತ. ಅವಾಗ ತಲವಾರು ಮಾಡಕ ಅಂದಾಗ ಅವನು ಚುರ್ಚಿ ಕುಡ್ದನು ಎಲ್ಲ ಕಟ್ಗೆ ಕಡ್ಕೊಂಬಂದು ಅವನ್ನ ಕಟ್ಗೆ ಮೇಲೆ 2 ದುಂಡುಗಲ್ಲು ಇಟ್ಟು ಕಡ್ಡಿ ಕೆರೆ ಬೆಂಕಿ ಹಚ್ಚಿದ್ನಂತ. ಅದು ಕಾದು ಕಿಡಿ ಹಾರಾಕತ್ತಂತ. ಅಲ್ಲಿ ಕಿಡಿಗದಲ್ಲಿ ಉದ್ಭವ ಆತಂತ. ಅದಕ್ಕೆ ಮತ್ತು ಕಾವಾಗಿದ್ದಕ್ಕೆ ಕವಾಸ್ಪುರ ಆತಂತ. ಅವಾಗ ಅದ್ರ ಮುತ್ತುಗಳು ಏನೈತಿ ಬೆಳ್ಳಿ ಚಿಕ್ಕನ್ ಮುತ್ತುಗಳು ಬರಕತ್ತಿದ್ದಕ್ಕೆ ಬೆಂಚಿ ಮಡಿಯಲ್ಲಿ ಬಂದು ಮುತ್ತುಗಳು ಅಲ್ಲಿ ಉದುರಿದ್ವು ಅಂತ. ಅದಕ್ಕೆ ಮುತ್ತಿನ ಕೋಟೆ ಆತಂತ. ಆಗಿಂದಾಗ ಅಲ್ಲಿಂದ ಅವನು ಇಲ್ಲಿ ಬಂದು ತಪಸ್ಸು ಮಾಡಿದ. ಅವು 2 ಬ್ಯಾತಾಳನ್ನ ಇಟ್ಕೊಂಡು ತಪಸ್ಸು ಮಾಡಿ ಅಲ್ಲಿಂದ ಸೂರ್ಗೆ ಹಳ್ಳಕ್ಕೆ ಹೋದ್ನಂತ. ಸೂರ್ಗೆ ಹಳ್ಳದಾಗ ಒಬ್ಬಾಕಿ ಹೆಂಗಸ ಸತ್ತಿದ್ಲಂತ, ಗಂಡ ಸತ್ತಿದ್ನಂತ. ಆ 3 ದಿನ ಆಗಿರ್ತೈತಿ ಗಂಡ ಸತ್ತು, ಹೆಣ ಕೊಡಕ್ಕೆ ತಯಾರಿದ್ದಿಲ್ಲ ಅಂತ. ಆ ಟೈಮ್ನಾಗ ಅಲ್ಲಿ ರೇವಣಸಿದ್ರು ಬಂದ್ರಂತ. ಬಂದಾಗ ಭಿಕ್ಷಾಂತಿ ಅಂದ್ರಂತ. ಅವಾಗ ಆಕಿ ಕಟ್ಟಿ ಹಾಕಿದ್ದು ನೋಡಿ, ಅಪ್ಪ ನನಗೆ ಬಿಚ್ಚು, ನಿನಗೆ ದಾನ ಕೊಡ್ತೀನಿ ಅಂದ್ಲಂತ. ಅವಾಗ ಅವನು ಬಿಚ್ಚಿ ಇನ್ನೇನು ಹಾಕಿ ಹೋಗಿ ಮರದಾಗ ಕೊಬ್ಬರಿ, ಉತ್ತತ್ತಿ, ಅಕ್ಕಿ ಎಲ್ಲ ತೊಗೊಂಬಂದು ಜೋಳಿಗೆ ಹಾಕಿದ್ಲಂತ. ಅವ ಆಕಿ ತಲೆ ಮೇಲೆ ಕೈ ಇಟ್ಟು ದೀರ್ಘ ಸುಮಂಗಲಿ ಭವ ಅಂದ್ರಂತ. ಅಷ್ಟೊತ್ತಿಗೆ ಎಲ್ಲ ಹಿತ್ತಲ್ದಾಗ ಕಿಡಿಗೆ ಚಟ್ಟ ಕಟ್ಟಿ ಅವ್ನು ಕುಂದರ್ಸಿ ಬಂದ್ರಂತ. ಇವ ಹೇಳೋದನ್ನು ಕೇಳಿಬಿಟ್ರಂತ. ಅಡ್ಸಿ ಮಗನ ಬುದ್ಧಿಗಿದ್ದು ಐತಿಲ್ಲಿರಿಗೆ ಭಿಕ್ಷೆ ಬೇಡಬೇಕಾಯ್ತು, ಸತ್ಯ ಹೇಳಿ ಬೇಡ, ಅದು ಸುಳ್ಳು ಹೇಳ್ತೀಯಲ್ಲ ಲೇ ಅನ್ನಂತ. ಇಲ್ರಿ ನಾ ಸತ್ಯ ಹೇಳಿದ್ದೇನೆ, ನಾನೇನು ಅಂದೇನೆ, ಮತ್ತಾಕಿ ದೀರ್ಘ ಸುಮಂಗಲಿ ಭವ ಅಂದಿಯಲ್ಲ ಲೇ ಅಂದ್ರಂತ.
ಅವಾಗ ಹೌದ್ರಿ ಆಕೆ ದೀರ್ಘ ಸುಮಂಗಲಿ ಭಾವ ಅಂದ್ರೆ ಆಕೆ ದೀರ್ಘ ಗಂಡ ಅದನ್ನ ಆಕಿಗೆ ಏನಂತ ಬಾ ತೋರಿಸ್ತೀರಂತ ಹಿಂದ್ಗಡೆ ಕರ್ಕೊಂಡೋಗಿ ಚಟ್ಟ ತೋರಿಸಿದ್ರಂತ ಆಕೆ ಗಂಡ ಸತ್ತು 3 ದಿನ ಆಗೈತಿ, ಹಣ ಕೊಡೋಕ್ಕಾಗೈತಿ, ಕಟ್ಟಿ ಹಾಕೇವಿ ನಾವು. ಈಗ ನೋಡ ಹಿಂಗೈತಿ ಅಂದಂತ ಅವಾಗ ಚಟ್ಟ ತೆಗೆದಂತ ಎದ್ದು ನಿಂತಂತವ, ಎದ್ದು ನಿಂತ್ಗಡ್ಡೆ ಅವ ಶಿವಶರಣೆಯರು ನಮ್ಗೆ ಮುಕ್ತಿ ಕೊಟ್ಟೆಪ್ಪ ಅಂತಂದು ರೇವಣ ಸಿದ್ಧರು ಬೇಡ್ಕೊದ್ರಂತ. ಅವಾಗ ನಿಮ್ಗೆ ನಮ್ಮಿಂದ ಏನು ಬೇಕಪ್ಪ ಅಂತ ಕೇಳಿದ್ರಂತ ರೇವಣ ಸಿದ್ಧನಿಗೆ. ನೋಡಪ್ಪ ನಿಮ್ಮಿಂದ ನನಗೇನು ಬೇಡ, ಒಂದು ಮೊದಲು ಹುಟ್ಟೋ ಮಗು ಅದು ಹೆಣ್ಣಾದ್ರೆ ಸಿದ್ದಮ್ಮ ಅಂತ ಇಡ್ರಿ, ಗಂಡ ಆದ್ರೆ ಸಿದ್ದಪ್ಪ ಅಂತ ಇಡ್ರಿ. ಅದರಲ್ಲಿ 12 ವರ್ಷದ ನಂತರ ನಾನು ಇಲ್ಲಿ ಬರ್ತೇನೆ, ಅವಾಗ ಆ ಮಗುನ ನನಗೆ ಕೊಡ್ರಿ ಅಂತ ಹೇಳಿ ಹೋದ್ನಂತ. ಹೋಗಿಂದಾಗ ಇಲ್ಲೇನಾಯ್ತು, ಈ ಕೆರೆ ಒಳಗಡೆ ಸುರ್ಗಿ ಹಳ್ಳ ಸಿದ್ದಪ್ಪನ ಬಾವಿ ಅಂತ ಇತ್ತು. ಆ ಬಾವಿ ಒಳಗಡೆ ಇವು 2 ತಲವಾರನ ಅಲ್ಲಿ ಒಗೆದು ಬಿಟ್ಟಿದ್ದವ, ಯಾರು ರೇವಣ ಸಿದ್ಧರು ಒಗೆದು ಹೋಗ್ಬಿಟ್ಟಿದ್ರು. ಅದು ಬಾವಿ ಒಳಗಡೆ ಮುಚ್ಚಿದ್ವು. ಅವಾಗ ರಾಜಗುರುಗಳು ಒಬ್ಬ ರಾಜ ಬಂದಂತ, ತಲವಾರದ ಅನ್ನೋದು ಗೊತ್ತಾಗಿ ರಾಜ ಬಂದು ನನಗೆ ಈ ಒಲಿತಂದ್ರೆ ನನಗೆ ಅಕ್ಷಯ ಪಾತ್ರೆ ಸಿಕ್ಕಂಗ ಎಲ್ಲ ಹೆಂಗ ವಿಕ್ರಮಾದಿತ್ಯ ಹೆಂಗ ಬ್ಯಾತಾಳ ಇಟ್ಕೊಂಡು ದೇಶ ಸುತ್ತಿದ ಹಂಗೆ ಇದನ್ನ ಎಲ್ಲಾನು ಸುತ್ತಬಹುದು ಅಂತಂದು ಕೇಳಿದಾಗ, ಇಲ್ಪ 12 ವರ್ಷದ ಮಕ್ಕಳನ್ನ ಈ ಬಾವಿ ಒಳಗಡೆ ರಕ್ತ ಕಡ್ದು ಬಾವಿ ತುಂಬಿಸಿದ್ರೆ ಖಡ್ಗ ಮ್ಯಾಗ ಏರ್ತವು ಅಂದ್ರಂತ. ಅವಾಗ 12 ವಯಸ್ಸಿನ ಮಕ್ಕಳನ್ನ ಕೊಂದ್ರೆ ಏನಾಗೋದಿಲ್ಲ, ನನಗೆ ಇಂಥ ಸಿಗ್ತೈತೆ ಅಂತಂದು 12 ವರ್ಷದ ಮಕ್ಕಳು ಎಲ್ಲೆಲ್ಲಿರ್ತವೆ ಎಲ್ಲನೂ ತೊಗೊಂಬಂದು ಕುರಿ ಗುಡ್ಡಿ ಥರ ಹಾಕಿಬಿಟ್ನಂತ. ಹಾಕಿ ಇನ್ನೇನು ಕಡಿಬೇಕು ಅಷ್ಟೇ ರೇವಣ ಸಿದ್ಧರು ಬಂದ್ರಂತ. ಏನು ಮಾಡಾಕತ್ತಿದೆ, ಇಲ್ಲ ಹಿಂಗೆ ಆಗೈತಿ ಕತೆ ಅಂತಂದು ಅವ ಹೇಳಿದ್ನಂತ ರೇವಣ ಸಿದ್ಧಿಗೆ ಹೇಳಿದ್ರಂತ. ಅವ್ರು ಹೇಳಿದಾಗ ಅವ್ರು ಏನು ಮಾಡಿದ್ರು, ಇಲ್ಲ ಇದನ್ನು ಮಾಡೋದು ತಪ್ಪಾಗುತ್ತಾ, ನಿಮ್ಗೇನು ಬೇಕು ಅನ್ನಂತ, ಆ ಖಡ್ಗ ಬೇಕು ನಮ್ಗೆ ಅಂತ ಹೇಳಿದ್ರಂತ, ಬ್ಯಾತಾಳದ ಖಡ್ಗ ಬೇಕು ಅಂತ. ಆಗ ಆಯಿತು ಕೊಡ್ತೀನಿ ಅಂದಾಗ, ಏನು 12 ವರ್ಷದ ನಂತರ ಬಂದಾಗ ನನಗೆ ಮಗು ಕೊಡು ಅಂದಿದ್ನಲ್ಲ, ಆ ಮಗುನ 12 ವಯಸ್ಸಿನ ಮಗು ಅದು ಕುರಿ ದಡ್ಡಿ ಒಳಗಡೆ ಇದ್ವು ಅಂತ. ಎಲ್ಲ ಮಕ್ಕಳ ಜೊತೆಲಿ ಆ ಹುಡುಗಿನ ಇದ್ನಂತ. ಅವಾಗ ಅವ್ನಿಗೆ ಗೊತ್ತಾಗಿ ಸಿದ್ದಮ್ಮ ಅಂತ ಕೂಗಿದ್ನಂತ. ಹಾರಿ ಬಂದು ಅವನ ಮುಂದ್ಗಡೆ ನಿಂತಂತ ರೇವಣ ಸಿದ್ಧನ ಮುಂದೆ. ಅವಾಗ ಬಂದು ಅವಾಗ ಹೇಳಿದಂತ ಅವನಿಗೆ ರಾಜನಿಗೆ ಖಡ್ಗ ಬೇಕಂತ ಕೊಡುವ ಬಾವ್ಯಾಗ ತೆಗೆದು ಅನ್ನಂತ. ಆಕೆ ಹಂಗ ಬಾವಿ ಹಾರದಕ್ಕಿನ 2 ಖಡ್ಗ ಮ್ಯಾಗ ಎತ್ತಿ ತೋರಿಸಿದ್ಲಂತ. ಆ ಖಡ್ಗ ನೋಡಿ ಅವ್ನ ಕಣ್ಣ ಹೋದ್ರಂತ, ರಾಜನ ಕಣ್ಣು ಹೋದಾಗ ಏನಾಯ್ತು, ಯಪ್ಪ ನನ್ನ ಕ್ಷಮಿಸ್ಬಿಡು, ನಾನು ಕೇಳಿದ ತಪ್ಪಾಗೈತಿ, ನನಗೆ ಕ್ಷಮಿಸ್ಬಿಡು ಅಂದಾಗ ಅವಾಗ ರೇವಣ ಸಿದ್ಧರು ಅದನ್ನ ಮಾಫಿ ಮಾಡಿ ಅವಾಗ ಹೇಳಿದ್ನಂತ. ಅವೆಲ್ಲ ಮಕ್ಕಳು ಬಿಟ್ಟು ಕಳಿಸಿ ಆ ಮಗಳಿಗೆ ಹೇಳಿದ್ನಂತ, ಯವ್ವ ನೀ ಇಲ್ಲೇ ಇರು, ನಾನು ಯಾವಾಗ ಬರ್ತೇನೆ ಅವಾಗ ನೀವು ಹೊರಗೆ ಬರುವಂತೆ ಅಂತಂದು ಹೇಳೋದಂತ. ಅಲ್ಲಿಂದ ಇಲ್ಲಿವರೆಗೂ ಹಿಂಗೈತಿ ನೋಡಿ. ಆಯ್ತು, ಈಗ ಮುಂದಿನ ವಿಚಾರ ಏನಂದ್ರೆ ನಿಮ್ಮ ವೃತ್ತಿ ಜೀವನ ಏನು? ನನ್ನ ವೃತ್ತಿ ಜೀವನ ನೋಡ್ರಿ, ಹಿಂದಿಂದ ನಾನು ನಮ್ಮಪ್ಪಗ 23 ಜನ ಮಕ್ಕಳು. ನಾವು 23 ಜನ ಮಕ್ಕಳು, 2 ಮಂದಿ ಹೆಣ್ಣು. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಗ್ರಾಮ. ಸಿಗ್ಲಿ ಯಾಕಂದ್ರೆ ಸಿರ್ಸಂಗಿ ಲಿಂಗರಾಜರು ಹುಟ್ಟಿದಂತ ಅಲ್ಲದ ಬಡ್ನಿ ಗಿಡ್ನಿ ಅಲ್ಲೇ ಇಲ್ಲ, 3 ಹತ್ರ ಅದಾವ. ಸಿಗ್ಲಿ ಅಂದ್ರೆ ಅಲ್ಲಿ ಶಿಕ್ಷಣದ ಗ್ರಾಮದು, ಅಲ್ಲಿ ಕಲ್ತವ್ರೆಲ್ಲ IAS IPS ಆದಂತ ಗ್ರಾಮದು. ಅಂತ ಗ್ರಾಮದಾಗ ನಾನು ಹುಟ್ಟಿದೆ. ಮತ್ತು KLA ಅಂತಂದು ಒಂದು ಸಂಸ್ಥೆ ಐತಿ, ಬೆಳಗಾವಿ ಎಲ್ಲ ಆ ಲಿಂಗರಾಜರು 4,000-5,000 ಎಕರೆ ಭೂಮಿ ಒಡೆಯವ ದೇಸಾಯಿ, ಅವ್ರು ಹುಟ್ಟಿದ ಗ್ರಾಮ ನಮ್ಮದು. ಅಂತ ಮತ್ತು IPS ಮನು ಬಳಿಗಾರ ಅಂತಂದು ಪಂಚಮಸಾಲಿಯರು ಅವ್ರು ಹುಟ್ಟಿದ ಗ್ರಾಮದು. ಅಂತ ಗ್ರಾಮದಾಗ ನಾನು ಹುಟ್ಟಿದ್ದೀನಿ. ಆ ಊರಾಗ ನಾನು ಉಡಾಳಿದ್ದೆ. ನಮ್ಮಪ್ಪ 23 ಜನ ಮಕ್ಕಳು. ನಮ್ಮಪ್ಪ ಇರೋ ಮಟನು ನಾವು 23 ಜನ ಅಂತಂದ್ರೆ 2 ಮಂದಿ ಹೆಂಡ್ರು, ಒಬ್ಬಕ್ಕಿನ್ನ ಇಟ್ಕೊಂಡಕ್ಕಿ, ಒಬ್ಬಕ್ಕಿನ ಮದುವೆ ಆಗಿದ್ದು ಕಟ್ಕೊಂಡಕ್ಕಿ. ನಮ್ಮವ್ಗ ತಾಳಿ ಕಟ್ಟಿಲ್ಲ ನಮ್ಮಪ್ಪ, ಶಿವಾರದಾಳಿ ಹಾಕೊಂಡು 12 ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಲ. ಅವಾಗ ಆಕಿಗೆ 11 ಜನ ಹುಟ್ಟಿದ್ರು, 23 ಜನ ಮಕ್ಕಳು ಅದಿವಿ. ಆದ್ರೆ ಅದ್ರಾಗ 17 ಮಂದಿ ಗಂಡ್ಮಕ್ಳು ಅದೇವಿ, ಹೆಣ್ಮಕ್ಳು ಉಳ್ದಾರಲ್ಲ ಗಂಡ್ಮಕ್ಳು. ಅದ್ರಲ್ಲಿ ನಾನು 20ನೇ ಮಗ. ಆದ್ರೆ ನಮ್ಮಪ್ಪ ನಮ್ಗೆ ಜಾತಿನ ಭೇದ ಭಾವ ಮಾಡ್ಲಿಲ್ಲ. ಎಲ್ಲಾ 23 ಮಕ್ಕಳಿಗೂ ತನ್ನ ಜಾತಿ ಒಳಗೆ ಸೇರಿಸ್ಕೊಂಡ. ವೀರಶೈವ ಲಿಂಗಾಯತ ಅಂತಂದು. ವೀರಶೈವ ನಮ್ಮವ್ವ ಕುರುಬ್ರಕ್ಕಿ. ಅವಾಗ ನಮ್ಮ ಅವ್ವನ ಮನೆ ನಾವಿದ್ವಿ, ನಮ್ಮ ಅಪ್ಪನ ಮನೆಗೆ ಇನ್ನೊಬ್ಬಕ್ಕೆ ಅವು ಇದ್ಲು. ನಮ್ಮಪ್ಪ ಎಲ್ಲರಿಗೂ ಸರಿ ಸಮಾನಾಗಿ ಊಟ ಹಾಕ್ತಿದ್ದ, ಶಿಕ್ಷಣ ಕೊಟ್ಟ, ಎಲ್ಲಾರ ಮದುವೆನೂ ಮಾಡಿದ. ನಾನು 9ನೇ ಕ್ಲಾಸ್ ಓದಿದ್ದು. 9ನೇ ಕ್ಲಾಸು ಮದುವೆ ಮಾಡಿದಾಗ ಅವಾಗ ನಾನು ಉಡಾಳ ಆಗಾಕತ್ತಿದ್ದೆ. ನಮ್ಮ ಹೊಲ್ದಾಗ ಹೋಗಿ ಹತ್ತಿ ಬಿಡಿಸಿದ್ರೆ ಹೊಡೆಯೋದು, ಗಿಡ ಕಟ್ಟಿ ಹೊಡೆಯೋದು, ಹಿಂಗೆಲ್ಲ ಕಳ್ಳ ಅಂತಂದು ಹಿಂಗೆಲ್ಲ ಕೆಟ್ಟ ಬಕ್ಕೊಳಕ ಮಾತಾಡಿ ನನ್ನ ದೊಡ್ಡ ಉಡಾಳನ್ನು ಮಾಡಿಬಿಟ್ರು. ನಮ್ಮ ಊರಾಗ ದೊಡ್ಡ ಉಡಾಳ ಅಂದ್ರೆ ನನ್ನ ಹಿಂದ್ಗಡೆ ಯಾರು ಅಡ್ಡಾಡಿದ್ರೆ ಅವ್ರು ಕೆಡ್ತಾರಂತಂದು 3 ಜನ ಹೇಳಾರ.
ಹಂಗ ಉಡಾಳ ಆಗಿ ಊರು ಬಿಟ್ಬಿಟ್ಟೆ ನಾನು. ಊರು ಬಿಡಬೇಕಾದ್ರೆ ದೇವಸ್ಥಾನ ಕಳ್ತನ ಮಾಡಿ ಊರು ಬಿಟ್ಟೆ. ನಿಮ್ ಊರ್ ದೇವಸ್ಥಾನ ಹಾ, ದ್ಯಾಮವ್ವನ ಗುಡಿ ತಾಳಿನತ್ತು ಕದ್ದೆ. ಅಲ್ಲಿದ್ರೆ ದ್ಯಾಮವ್ವನ ಗುಡಿ ತಾಳಿನ ತಾಳಿನತ್ತು ಕದ್ದೆ. ಅದೆಲ್ಲ ಊರ್ ಜನಕ್ಕೆ ಗೊತ್ತಾತು. ಅದಕ್ಕೆ ನಾನು ನಮ್ಮಪ್ಪ ಬ್ಯಾಡಪ್ಪ ಇಲ್ಲಿ ಇರ್ಬೇಡ, ಒಳ್ಳೆವನಾಗಿ ಊರಿಗೆ ಬಂದು ಸೇರು, ಕಳ್ಳಾಗೆ ಊರ್ ಬಂದು ಸೇರಕ್ ಹೋಗ್ಬೇಡ ಅಂತ ಹೇಳಿದ್ರೆ, ಯಾವಾಗ ನಾ ಕಳ್ತನ ಬಿಟ್ಟೆ ಏನಿದೆ ನನ್ನ ಊರು ಸೇರ್ಕೊಂಡ ನಮ್ಮ 3 ಜನ ನನಗೆ ಔಚಿಕೊಂಡ್ರು. ಮತ್ತೆ ಎಲ್ಲೆಲ್ಲಿ ಕಳ್ತನ ಮಾಡಿದ್ರು? ನಾನು ಕರ್ನಾಟಕದಾಗ 48 ಕೋಟಿನಾಗ ವಾದ ಮಾಡೀನಿ, 262 ಕೇಸ್ ಗೆದ್ದೀನಿ, 13 ಜಿಲ್ಲಾದೊಳಗಡೆ ಕಳ್ತನ ಮಾಡಿದವ್. ದೊಡ್ಡ ದೊಡ್ಡ ಅಮೌಂಟ್ ಕಳ್ತನ ಮಾಡಿ. ದೊಡ್ಡ ದೊಡ್ಡ ಅಂದ್ರೆ ಯಡಿಯೂರಪ್ಪನ ಮನೆ, ಮುಖ್ಯಮಂತ್ರಿ ಮನೆ ಮಾಡೀನಿ, ಜಡ್ಜ್ ಮನೆ ಶಿಕಾರ್ಪುರದಾಗ. ಶಿಕಾರಿಪುರದಾಗ ಮಾಡಿದ್ದೆ 99ರಾಗ. ಅವಾಗ ಜಡ್ಜ್ ಮನೆ, ಲಾಯರ್ ಮನೆ, ತಹಸೀಲ್ದಾರ್ ಮನೆ, ಇಂಜಿನಿಯರಿಂಗ್ ಮನೆ, ಇಲ್ಲ ರೈತರ ಮನೆ, ಬಡವ್ರ ಮನೆ ಕಳ್ಳ ಅಲ್ಲ ನಾನು. ಏನೇ ಟಿಪಿ ಮೆಂಬರ್ ರೌಂಡ್ ಸಿದ್ದಾರ್ ಮನೆ ಏನಾರ ಇಲ್ಲ ಯಾಕಂದ್ರೆ ಅವ್ರ ಮನ್ಯಾಗ 1 ಕೋಟಿ ಹೋಗಿತ್ತು ನೋಡ್ರಿ. ನಾ ಏನಂತೇನಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಗೊತ್ತು. ಸಿಕ್ಲಿ ವರ್ಷ ನಾನು ಇದನ್ನು ನಮ್ಮೂರಾಗ ಒಬ್ರು ಮನೆಗೆ 1 ಕೋಟಿ ಹೋಗಿತ್ತು ದುಡ್ಡು. ಎಷ್ಟು ವರ್ಷ ಹಿಂದೆ? ಒಂದು 10 ವರ್ಷದ ಹಿಂದೆ. ನಿಮ್ಮೂರಾಗ ರೌಂಡ್ ಸಿದ್ದ ಟಿಪಿ ಮೆಂಬರ್ ರೌಂಡ್ ಸಿದ್ದ ಅಂತಂದು. ಹಂಗಾಗಿ ನೀವೇನ ಮಾಡಿದಾರ? ನಾ ಅಂತೇನಲ್ರಿ, ನಿಮ್ಮೂರಾಗ ಹಳ್ಳಿ ಒಳಗೆ ಕಳ್ತನ ಆಗೈತೆ ಅಂದ್ರೆ ಹಳ್ಳಿ ಅವ್ರ ಊರ ನಿಮ್ಮ ಊರಾರ ಮಾಡಿರ್ಬೋದು. ಯಾಕಂದ್ರೆ ಹಳ್ಳಿ ಒಳಗೆ ನಾನು ತಾಲೂಕು, ಜಿಲ್ಲಾ, ಇಂತ ಸಿಟಿ ಒಳಗಡೆ ದುಡ್ಡು ಕಳ್ತನ ಮಾಡ್ತಿದ್ರು, ಬಂಗಾರ ಕಳ್ತನ, ದುಡ್ಡು ಬಂಗಾರ 2 ಕಳ್ತನ ಮಾಡ್ತಿದ್ದೆ. ಆದ್ರೆ ದುಡ್ಡು ರಿಕವರಿ ಆಗೋದಿಲ್ಲ, ಬಂಗಾರ ರಿಕವರಿ ಆಗ್ತಿತ್ತು. ಆದ್ರೆ ಕೋರ್ಟ್ನಲ್ಲಿ ನಾನು ಒಂದ್ಸಲ ನೋಡಿದೆ, ವಕೀಲರು ಸರಿಯಾಗಿಲ್ಲ ಅನ್ನೋದು ಗೊತ್ತಾಯ್ತು. ಅವಾಗ ಅವ್ರು ವಾದ ವಿವಾದ ಮಾಡ್ಕೊಂತ ಅನುಭವ ತಿಳ್ಕೊಂಡೆ. ನಾನು ಜೈಲಲ್ಲಿ ಲೈಬ್ರರಿ ಇತ್ತು, ಅಲ್ಲಿ ಕಾನೂನು ಬುಕ್ಗಳು ತೊಗೊಂಡೆ, ಓದಿದೆ. ಆಮೇಲೆ ನನ್ನ ಕೇಸ್ನ ಹಣೆ ಬಾರ ನಾನು ಓದ್ಕೊಂಡಾಗ ನನಗೆ ವಾದ ಮಾಡಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ. ಅವಾಗ APP ಅವರು ಅಬ್ಜೆಕ್ಷನ್ ಹಾಕಿದ್ರು, ಸಣ್ಣ ಹುಡುಗದನ ಇವನಿಗೇನು ವಾದ ಮಾಡಕ್ಕೆ ಕೊಡ್ತೀರಿ ಅಂತ. ಲಾಯರ್ ಇಡಪ್ಪ ಅಂದ. ನಾ ಲಾಯರ್ ಇಡಕ್ಕೆ ಬರಲ್ರಿ ಅಂದೆ. ಸರ್ಕಾರಿ ದುಡ್ಡು ಇಲ್ರಿ ಅಂದೆ. ಸರ್ಕಾರಿ ಹೊತ್ತಿನ ಲಾಯರ್ ಕೊಡ್ತೀನಿ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ರಿ ಅಂದೆ ನಾನು. ಯಾಕೆ ದುಡ್ಡು ಕೊಟ್ಟು ಲಾಯರ ನ್ಯಾಯ ಕೊಡ್ಸಂಗ್ಲಿ, ದುಡ್ಡು ಇಲ್ದೇ ನ್ಯಾಯ ಕೊಡ್ಸೋದು ಹೆಂಗೆ? ನನಗೆ ಅದು ಅನುಭವ ಐತ್ರಿ, ನನ್ನ ಕೇಸಿ ನಾನಾ ವಾದ ಮಾಡ್ತೀನಿ ಅಂದೆ. ಆರ್ಗ್ಯುಮೆಂಟ್ ಮಾಡಿದೆ, ಕೇಸ್ ಗೆದ್ದುಬಿಟ್ಟೆ. ಅಲ್ಲಿಂದ ನಾನು ಏನು ಮಾಡಿಬಿಡಿದೆ, ನನ್ನ ಕಳ್ತನ ಬಿಡ್ಬೇಕಂತ ಊರು ಸೇರಿದೆ. ಊರಾಗ ಎಲ್ಲೆಲ್ಲಿ ಕಳ್ತನ ಹಾಕೋ ನಾನು ಕರ್ಕೊಂಡು ಹೋಗೋದು, ಹೊಡೆಯೋದು ಮಾಡಕತ್ತಿದ್ರು. ಅವಾಗ ವೃತ್ತಿನ ಕಳ್ತನ ಮಾಡ್ಕೊಂಡ್ಬಿಟ್ಟೆ ನಾನು ಊರು ಬಿಟ್ಟು. ಊರು 22 ವರ್ಷ ಊರು ಬಿಟ್ಟು ಹೋದವನ 22 ವರ್ಷ ಕಳ್ತನ ಮಾಡದ. ಕಳ್ತನ ಮಾಡದ 33 ವರ್ಷ ಜೈಲ್ ಅನುಭವ. ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲ್ ಸುತ್ತೇನೆ. ಮದುವೆ ಹಂಗಂದ್ರೆ ನಾನು ಕಂಟಿನ್ಯೂ 32 ವರ್ಷ ಕಂಟಿನ್ಯೂ ಜೈಲ್ ತಿರ್ಸಿಲ್ಲ, ಹಂತವಾಗಿ. ಹೆಂಗ 20 ಕೇಸ್ 30 ಕೇಸ್ 50 ಕೇಸ್ ಆಗ್ತಿದ್ರೆ ಅವನ ಜೈಲ್ನ ಕುಂತನ ಜಾಮೀನು ಪಡ್ಕೊಂತಿದ್ದಿಲ್ಲ. ನನ್ನ ಕೇಸ್ನ ಎಷ್ಟು ಹಾಕಿರ್ತಾರೆ ಅಷ್ಟು ಮುಗಿಸ್ಕೊಂಡು ಮತ್ತೆ ಹೊಸದಾಗಿ ಹೊರಗೆ ಬರ್ತಿದ್ದೆ, ಕಳ್ತನ ಮಾಡ್ತಿದ್ದೆ, ಮತ್ತೆ ಜೈಲಿಗೆ ಹೋಗ್ತಿದ್ದೆ. ಹೊರಗೆ ಬರ್ತಿದ್ದೆ, ಕಳ್ತನ ಮಾಡ್ತಿದ್ದೆ, ಜೈಲಿಗೆ ಹೋಗ್ತಿದ್ದೆ. ಒಂದು ಮಗನ ಹುಟ್ಟಿಸ್ತಿದ್ದೆ, ಮತ್ತೆ ಜೈಲಿಗೆ ಹೋಗಿ ಹೊರಗೆ ಬಂದಿದ್ದು, ಮತ್ತೆ ಹೆಂಡತಿ ಕೂಡ ಸಂಸಾರ ಮತ್ತೆ ಒಂದು ಮಗ ಹುಟ್ಟಿಸಿದ್ದೆ. 5 ಮಕ್ಕಳು. 5 ಮಕ್ಕಳದಲ್ಲಿ ಒಂದು ಸಾಕು ಮಕ್ಕಳುಗಳ, ನನ್ನ 4 ಮಕ್ಕಳದು, 2 ಗಂಡು 2 ಹೆಣ್ಣು, ಒಂದು ಸಾಕು ಮಗಳು. ಈಗ 2 ಮಕ್ಕಳು ಮದುವೆ ಮಾಡೀನಿ. ಹೆಂಡತಿ ಗ್ರಾಮ ಪಂಚಾಯತಿ ನನ್ನ ಊರಾಗನ ಅಧ್ಯಕ್ಷನ್ ಮಾಡಿದೆ. ನಾನು ಮುಸ್ಲಿಮ್ಸು. ಹೌದೌದು. ನಾ ಕುರುಬ್ರ ಅಲ್ಲ, ನಾನು ವೀರ ಸೈದವನ. ನಮ್ಮವು ಕುರುಬ್ರಕ್ಕೆ. ನನ್ನ ಶಾಲಿ ದಾಖಲಾ ಪ್ರಕಾರ ನಾನು ವೀರ ಸೈದ. ಹೌದು, ಪಂಚಮ ಶಾಲೆ. ಎಲ್ಲರೂ ನನ್ನ ಜಮೀನು ಒಂದು 3 ಎಕರೆ ಐತ್ರಿ. 3 ಎಕರೆ ಐತಿ. ಅದನ್ನ ನಾವು ಎಲ್ಲಾರು ಯಾರು ಮಾಡ್ತಾ ಇಲ್ಲ, ನಮ್ಮ ಅಕ್ಕರಿಗೆ ಕೊಟ್ಬಿಟ್ಟು ಮಾಡಿ. 16 ವರ್ಷ ಆತ್ರಿ ಕಳ್ತನ ಮಾಡೋದು ಬಿಟ್ಟು. TV ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದೇನಲ್ಲ, ಅಂದಿನಿಂದ ಇಂದಿನವರೆಗೂ 16 ವರ್ಷದಿಂದ ಇಲ್ಲಿವರೆಗೂ ನನ್ನ ಮೇಲೆ ಒಂದು ಪೊಲೀಸ್ ನಮ್ಮ ಮನೆ ಮೆಟ್ಲತ್ತಿಲ್ಲ, ಹಿಂಗೆ ಬಾರ್ಪ ಅಂದಿಲ್ಲ, ಒಂದು ಕಳ್ತನ ಕೇಸ್ ಹಾಕಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಮಡಿಯಾಗೇ ಇದ್ದೀನಿ. ಯಾಕೆ ಕಾನೂನು ಓದಿದೆ ಅಂದ್ರೆ ಅನ್ಯಾಯ ಆದರಿಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ. ಜೈಲಿನಾಗ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲ ಹಾಕ್ತಾರ. ಜೈಲ ಒಂದು ಅಖಾಡ ಮಾಡ್ಕೊಂಡು ಮೆರೆಯೋದನ್ನ ನೋಡಿ ಇವತ್ತು ಇವರೆಲ್ಲ ಬಡವ್ರನ್ನ ತುಳಿತಾ ಇದ್ದಾರೆ, ಆ ಶ್ರೀಮಂತರನ್ನ ಎತ್ತಿ ಹಿಡಿತಾ ಇದ್ದಾರೆ. ಇಂಥವು ನಿಲ್ಲಬೇಕು ಅಂತಂದು ನಾನೊಬ್ಬ ಹೋರಾಟಗಾರ ಆಗಿ ನಾನು ನ್ಯಾಯಾಧೀಶರ ಮೇಲೆ ಅಲಿಗೇಷನ್ ಮಾಡಕತ್ತಿದೆ. ಆಮೇಲೆ ಲಾಯರ್ ಮೇಲೆ ಅಲಿಗೇಷನ್ ಮಾಡಕತ್ತಿದೆ. ಯಾಕಂದ್ರೆ ನನಗೆ ಅನ್ಯಾಯ ಆದಲ್ಲೆಲ್ಲ ಹೋರಾಟ ಮಾಡಕತ್ತಿದೆ. ಟವರ್ ಹತ್ತಿದೆ, ಮರ ಹತ್ತಿದೆ, ರೈಲ್ ಹಳಿ ಮೇಲೆ 500 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ. ಹೆಂಡತಿ ಮಕ್ಕಳು ಕರ್ಕೊಂಡು ಧಾರವಾಡ ಜೈಲಿಂದ ಬೆಂಗಳೂರು ರಾಜಧಾನಿವರೆಗೂ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಪ್ರತಿಯೊಬ್ಬ ಕುಟುಂಬಕ್ಕೂ ಒಂದು ಮನೆ ಕೊಡು ಬಡವರಿಗೆ ಅಂತ. ರಾಜಕಾರಣಿಗಳು ಮನೆ ಬೇಕಾದಷ್ಟು ಮಾಡಿದ್ದೇನ್ರಿ, ಆದ್ರೆ ಲೆಕ್ಕಿಲ್ಲ. ಆದ್ರೆ ಒಂದು 2 ದುಡ್ಡು ಇಟ್ಟಿರ ಹಿಂದಕ್ಕೆ ನಾನು 80 kg ಬಂಗಾರಕ್ಕಂದ್ರೆ ಇವತ್ತಿಗೂ ಒಂದು ಬ್ಯಾಂಕ್ನಾಗ ಪಾಸ್ಬುಕ್ ಮಾಡಿಸಿದ್ರು, 1 ರೂಪಾಯಿ ಇಟ್ಟಿಲ್ಲ, 1 ರೂಪಾಯಿ ತಗೊಂಡಿಲ್ಲ. ಬಂಗಾರ ಏನ್ ಮಾಡಿದ್ರಿ? ಎಲ್ಲ ಬಡವರಿಗೆ ಆಗಿಂದಾಗ 24 ಗಂಟೆದಲ್ಲೇ ಮಾಡಿಬಿಡ್ತಿದ್ದೆ. ನಾನು ನಂತಲ್ಲಿ ತಗೊಳ್ಳೋರು ಭಾಳ ಮಂದಿ ಇದ್ರು. ಪಕ್ಕದ ಮನೆಯಾಗ ಕೊಡಪಾನ ಕದ್ದು ಪಕ್ಕದ ಮನೆಗೆ ಕೊಟ್ರು ಹೊಡೆದ್ರು ಹೇಳ್ತಿದ್ದಿಲ್ಲ, ಬಾಯಿ ಬಿಡ್ತಿದ್ದಿಲ್ಲ ನಾನು.
ಅಂತ ಕಳ್ಳ, ನಾನು ಬಂಡ ಕಳ್ಳ ಇದ್ದೆ. ಹಂಗಾಗಿ ನನ್ನಂತಲ್ಲಿ ನಂಬಿಕೆಯಿಂದ ತಗೊಂತಿದ್ರು. ಹಿಂಗಾಗಿ ನನ್ನ ಊರ ವಾಪಸ್ ಊರಿಗೆ ಹೋದಾಗ ನನ್ನ ಔಚ್ಕೊಂಡ್ರು. ಕಾನೂನು ಕಲ್ತನ, ಅನ್ಯಾಯ ಆದ್ರ ನ್ಯಾಯ ಕೇಳಕತ್ತಿದ್ರು. ಅವ್ರಿಗೆಲ್ಲ ಸಲಹೆ ಕೊಡ್ಕೊಂತ ಬಂದೆ. ಅವಾಗ ನನ್ನ ಹೆಂಡತಿ ಎಲೆಕ್ಷನ್ ನಿಂದಿರ್ತೀನ ಅಂತ ಕೇಳಿದೆ, ನಿಲ್ತೀನಿ ಅಂದ್ಲು. ಅವಾಗ ಎಲೆಕ್ಷನ್ ನಿಂತ್ಕೋ ಅಂದೆ. ನಮ್ಮ ಅಣ್ಣನಂತಲ್ಲಿ ಹೋದೆ, ವೀರಶೈವ ಅನ್ನ ವಕೀಲ, ಅವನು ಕಾಂಗ್ರೆಸ್ ಅಧ್ಯಕ್ಷ ಇದ್ದ. ಮತ್ತೆ ನನ್ನ ಮಗ ಹೆಂಡತಿನ ಕರ್ಕೊಳಪ್ಪ, ನಂದು ಒಂದು ಕೆಟ್ಟ ಹೆಸರು ಹೋಗ್ಲಿ, ನನ್ನ ಹೆಂಡತಿ ಒಂದು ಅಧ್ಯಕ್ಷ ಆಗ್ಲಿ ಅಂತಂದೆ. ಕಳ್ಳನ ಹೆಂಡತಿ ಯಾರು ಓಟ್ ಹಾಕ್ತಾರ, ಬ್ಯಾಡಪ್ಪ ನಮ್ದ್ರಾಗ ಅಂದ. ನಮ್ಮ ತಮ್ಮ ಒಬ್ಬ ಇದ್ದ, ಅವ್ನು BJP ಲೀಡರ್ ಇದ್ದ, ಅವನಿಗೂ ಕೇಳಿದೆ, ಅವನು ಒಪ್ಪಲಿಲ್ಲ. ಕೊನೆಗೆ 8 ವಾರ್ಡ್ ನಮ್ದು ಊರು. ಅದರಲ್ಲಿ 8 ವಾರ್ಡ್ನಲ್ಲಿ 1 ನಂಬರ್ ವಾರ್ಡ್, 8 ವಾರ್ಡ್ ನನ್ನ ಊರು. 8 ವಾರ್ಡ್ನಾಗ ಜನಸಂಖ್ಯೆ ಎಷ್ಟೈತಿ? ಜನಸಂಖ್ಯೆ ಭಾಳ ಐತಿ. 8 ವಾರ್ಡ್ ನನ್ನ ಊರಾಗ. 8 ವಾರ್ಡ್ನಲ್ಲಿ 1 ನಂಬರ್ ವಾರ್ಡ್ನಾಗ ವೀರಶೈವದವರು, ಬ್ರಾಹ್ಮಣರು, ಲಿಂಗಾಯತರು, ನೇಕಾರ, ಕುರುಬರು ಇಷ್ಟೇ ಇರೋದು. ಎಲ್ಲರಿಗೂ ಹೇಳಿದೆ, ನೋಡ್ರಪ್ಪ ನನ್ನ ಹೆಸರು ಒಳ್ಳೆತನ ತರಬೇಕಂದ್ರೆ, ನಾವು ಒಳ್ಳೆಯವನಾಗಬೇಕಂದ್ರೆ ನನ್ನ ಹೆಂಡತಿನ ಗೆಲ್ಲಿಸ್ರಿ ಅಂದೆ. ಅವಾಗ ಎಲ್ಲರೂ ಓಟ್ ಹಾಕಿ ಪಕ್ಷೇತರ ನಿಂದಿಸಿ 2 ಓಟ್ನಾಗ ಹೆಂಡತಿ ಗೆಲ್ಲಿಸ್ತಾನೆ. ಒಟ್ಟೆ ಈಗ 16 ವರ್ಷದಿಂದ ನೀವು ಕಳ್ತನ ಮಾಡಿಲ್ಲ. ಇನ್ನೇನಪ್ಪ ನೀವು ಎಲ್ಲದ ಈ ದೇವ್ರ ವಿಚಾರ ಕಾನೂನು. ಆದ್ರೆ 16 ವರ್ಷದ ಹಿಂದೆ ನಮ್ಮ ಊರಾಗ ಇನ್ನೊಂದು ಘಟನೆ ನಡೆದೈತಿ. ಏನ್ರಿ? ಬಳಗ್ಯಾರ ಮಹೇಶಿ ಅಂತ ಅದಾನ, ಬಳಗ್ಯಾರ ಮಾಯಾ ಅಂತಂದು. ಅವನು ಒಂಥರ ವಕೀಲ್ ಇದ್ದಂಗ. ಅದು ಸುನಿ ಅವನ ಹೆಸರೇ ಸೈನ್ ಮಾಡಕ್ ಬರದಲ್ಲ ಅವನಿಗೆ, ಅವನ ಹೆಸರೇ ಬರಕ್ ಬರದಲ್ಲ, ವಕೀಲ್ ವೃತ್ತಿ ಹಚ್ತಾನ ಅವನು ಊರಾಗ. ಅವನ ಮನೆಯಾಗ 15 ತೊಲ ಬಂಗಾರ ಹೋಗೈತಿ. 15 ತೊಲ ಬಂಗಾರ ಹೋಗೈತಿ. ಅದ್ರಿ ನಾನು ಏನಂತೀನಿಲ್ಲ, ಕಳ್ಳ ಒಬ್ಬನೇ ಇರೋದಿಲ್ಲ. ಯಾಕಂದ್ರೆ ನೀವ್ ಹಿಂಗ ಅಂದ್ರಲ್ಲ, ನಮ್ಮೂರಾಗ ಏನಾರ ಅಕಾಡಿ ಇತ್ತ ನಿಮ್ದು? ನಾನು ಹಳ್ಳಿ ಒಳಗ್ ಕಳ್ಳ ಅಲ್ರಿ. ಹಳ್ಳಿ ರೈತರ ಮನೆ, ಬಡವ್ರ ಮನೆ ಕದ್ದಿದ್ ದಾಖಲೆ ಇಲ್ರಿ ನಂದು. ಏನಿದ್ರು ನೌಕರಿ, VIP ಮನೆ ಹೊಡೆವ. ನಾನು ಒಂದ್ ಬೈಕ್ ತಗೊಂತಿದ್ದೆ, 500 ಕಿಲೋಮೀಟರ್ ಹೋಗ್ತಿದ್ದೆ. ಟೈರ್ ಟ್ಯೂಬ್ ಪೆಟ್ರೋಲ್ ಇದ್ರೆ ಸಾಕು, ಗಟ್ಟಿದ್ರೆ ಸಾಕು, ಹೊಡ್ಕೊಂತಿದ್ದೆ. ಹೊಡ್ಕೊಂಬಂದು ಆಗಿಂದಾಗ ಹಂಚ್ತಿದ್ದೆ, ಮಾರ್ತಿದ್ದೆ. 5,000 4,000 ತೊಲೆ ಹಂಗೆ ಕೊಡ್ತಿದ್ದೆ. ಅವ್ರ ಪಾಪ ಬಡವ್ರು ಇದ್ರೆ ಅಂದ್ರೆ 10,000 ಇನ್ನು ಉಳಿದಿದ್ದಿಲ್ಪ ಅಂದ್ರೆ ಎಲ್ಲ ಹರಿದಂತೂ ಕೊಡಾಕ್ ಬರ್ತಿದ್ದಿಲ್ಲ. ತೊಗೊಂಡು ಹೋಗ್ರಿ ಅಂತಿದ್ದೆ. ಒಳ್ಳೆತನದಿಂದ ನನಗೆ ಒಳ್ಳೇದಾಗೈತಿ. ಈ ತರ ನೋಡ್ರಿ. ಸರಿ ಬಿಡ್ರಿ. ಈಗ ಒಳ್ಳೆಯರಾಗಿದ್ರಿ, ಒಳ್ಳೆಯರಾಗಿದ್ದೀನಿ, ಒಳ್ಳೆಯರಾಗೇ ಇರ್ರಿ. ಮತ್ತೆ ಈಗ ಈಶ್ವರ ಒಳಗದೇನೆ. ಈಶ್ವರ ಒಳಗಡೆ ಈಶ್ವರ ಗಡ್ಡೆ ಅಂತ ಇಲ್ಲೇ ಅದೇವಿ. ಈಗ ಇಲ್ಲಿ ಎಲೆಕ್ಷನ್ ನಿಂದ್ರಿಸಿ ತವ್ರ ಮನ್ಯಾಗ. ಯಾಕಂದ್ರೆ ಹೆಂಡತಿ ತವ್ರ ಮನೆ ಈಶ್ವರ. ನೀವು ಗದಗ ಜಿಲ್ಲಾ ಲಕ್ಷ್ಮೀ ಅಲ್ಲಿ ಒಂದು ಹಳ್ಳಿ ನಿಮ್ದು. ಹೌದು. ಮದುವೆ? ಹೌದು. ಶಿವಮೊಗ್ಗ ಜಿಲ್ಲಾ 33 ವರ್ಷ ಸರ್ವಿಸ್. ಲವ್ ಮಾಡಿ ಮದುವೆ? ಅಂಬೇಡ್ಕರ್ ಹೆಂಗ ಹಿಂದೂದಲ್ಲಿ ಹುಟ್ಟಿ ಬೌದ್ಧ ಧರ್ಮದಲ್ಲಿ ಸಾಯ್ತೀನಿ ಅಂತ ಮಣ್ಣಾಗ್ತೀನಿ ಅಂದ್ರೆ, ಹಂಗ ನಾನು ಹಿಂದೂದಲ್ಲಿ ಹುಟ್ಟಿ ಇಸ್ಲಾಂದಲ್ಲಿ ಮಣ್ಣು ಹಾಕ್ಬೇಕನ್ನೋ ಆಸೆ ಇತ್ತು. ನನ್ನ ಹಕ್ಕಿನಲ್ಲಿ ನಾನು ಆದೆ. ಈ ತರ ಅಡ್ಡಿ ಇಲ್ಲ. ಎಲ್ಲ ತಿಳ್ಕೊಂಡಿರಿ. ನಿಮಗೆ ತುಂಬಾ 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 ಥ್ಯಾಂಕ್ಸ್ ಅಮ್ಮ. ಒಳ್ಳೆಯರಾಗಿದ್ರಲ್ಲ, ಅದಕ್ಕೆ ಪಾಸ್ ಮಾಡಿದ್ ನಿಮ್ಮನ್ನ. ಹೊಲದ ಬಗ್ಗೆ ಇನ್ಮೇಲೆ ಕಳ್ತನ ಬೇಡ. ಎಲ್ರಿ ನಾನು ಏನಂತೇನೆ, ಒಂದು ಒಳ್ಳೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ. ಕರ್ನಾಟಕ ತುಂಬ 1 ರೂಪಾಯಿ. ಈಗ ನಾನು ಕೈ ಚಾಚಿದ್ರೆ ಕರ್ನಾಟಕದ ಅಭಿಮಾನಿಗಳು 1 ರೂಪಾಯಿ ಕೊಟ್ರೆ 600 ಕೋಟಿ ಕನ್ನಡಿಗರು ಕೊಟ್ಟಂತ 600 ಕೋಟಿ ರೂಪಾಯಿ ಆಕತಿ. ನೀವು TV9 ಹೋಗ್ಬೇಕಾಗಿಲ್ಲ. TV9 ಬೇಕಾದಷ್ಟು ವರದಿ ಕೊಟ್ಟೇನೆ. ಆದ್ರೆ ಯೂಟ್ಯೂಬ್ನಾಗ ನನ್ನಷ್ಟು ಫಾಲೋವರ್ಸ್ ಯಾರಿಗಿಲ್ಲ ಅಂತ ತಿಳ್ಕೊಳ್ರಿ. ಅಷ್ಟು ಫಾಲೋವರ್ಸ್ ಅದಾರ. ರೋಡ್ನಾಗ ಸ್ಕೂಲ್ಗೆ ಹೊಂಟ್ರ ದೇಶಭಕ್ತಿ ಒಂದು ಹಾಡು ಹೇಳ್ತೀನಿ ಕೇಳ್ರಿ. ಕರೆಕ್ಟಾಗಿ ಹೇಳಿ. ಬಡ ಭಾರತದಲ್ಲಿ ಹುಟ್ಟಿ, ಬಡ ಭಾರತದಲ್ಲಿ ಹುಟ್ಟಿ ಕೊಟ್ಟ ಕಷ್ಟವನ್ನು ಸಹಿಸಿ ದುಷ್ಟ ಬ್ರಿಟಿಷರನ್ನು ಬಡೆದೋಡಿಸಿ 101 ಕೋಟಿ ಜೀವರಾಶಿಗೆ ಸ್ವರಾಜ್ಯವನ್ನು ತಂದು ಕೊಟ್ಟ ತ್ಯಾಗ ಜೀವಿ. ಎಲ್ಲಿ ಮಾಯವಾದಿಯೋ ಮಹಾತ್ಮ ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಹಿರಿಯರಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರ ಮಾನ. ಹಿರಿಯರಳಿದ ಹಿಂದೂಸ್ತಾನ ಮತ್ತೆ ಮರಳಿ ಪಡೆದರ ಮಾನ. ಮತ್ತೆ ಏನು ಹೇಳುವುದಿ ಮಾಯವಾದಿಯೋ ಗಾಂಧಿ. ಮಾಯವಾದಿಯೋ ಗಾಂಧಿ ಘಾಸಿಯಾದಿಯೋ
ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ನೀಚ ಕೊಲೆಗೆ ಹೇಸದ ಮಂದಿ ದೇಶದೊಳಗ ಬಹಳ ಆಗ್ಯಾರೋ. ನೀಚ ಕೊಲೆಗೆ ಹೇಸದ ಮಂದಿ ದೇಶದೊಳಗ ಬಹಳ ಆಗ್ಯಾರೋ. ಮೋಸ ಓದಿಯೋ ಗಾಂಧಿ ಘಾಸಿಯಾದಿಯೋ. ಮಾಯವಾದಿಯೋ ಗಾಂಧಿ ಮೋಸ ಓದಿಯೋ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಸತ್ಯಮೂರ್ತಿ ಸದ್ಗುಣ ಮಣಿಯೇ ನಿತ್ಯ ದೇವರೆಂದು ತಿಳಿದು. ಸತ್ಯಮೂರ್ತಿ ಸದ್ಗುಣ ಮಣಿಯೇ ನಿತ್ಯ ದೇವರೆಂದು ತಿಳಿಯೋ. ಗೋಡಿಸನಾಥ ಗುಂಡಿನ ಬಾಯಿಗೆ ಬಲಿಯಾದರೋ ಗಾಂಧಿ. ಮಾಯವಾದರೋ ಗಾಂಧಿ ಮೋಸ ಹೋದರು. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿ ಪ್ರಾಣ ತ್ಯಾಗ ಮಾಡ್ಯಾರು ಗಾಂಧಿ. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಗಾಂಧಿ ಸತ್ತ ವಾರ್ತವು ಕೇಳಿ ಮನದಿನೊಂದು ದುಃಖವು ತಾಳಿ. ಗಾಂಧಿ ಸತ್ತ ವಾರ್ತವು ಕೇಳಿ ಮನದಿನೊಂದು ದುಃಖವು ತಾಳಿ. ಭಾರತ ದೇಶದ ಜನರೆಲ್ಲ ಹೊಗಳಿ ಮಾಯವಾದರೋ ಗಾಂಧಿ. ಮಾಯವಾದರೋ ಗಾಂಧಿ ಮನದಲ್ಲುಳಿದರು. ಮಾಯವಾದಿ ಮಹಾತ್ಮ ಗಾಂಧಿ ಮಾತು ಮೀರಿ ನಡೆದರು ಮಂದಿ. ಸೂಪರ್. ಫಸ್ಟ್ ನಿಮ್ದು ಯೂಟ್ಯೂಬ್ ಚಾನಲ್